ಹುಟ್ಟಿದಬ್ಬದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆ ಹುಟ್ಟಿದಬ್ಬದ ಆರ್ಥಿಕ ಸುಖ ಹೇಳ್ತಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಶ್ವೇತಾ ಶ್ರೀ ದೇವರಾಜರವರ ಹುಟ್ಟುಹಬ್ಬವನ್ನ ಅವರ ಸ್ನೇಹಿತರು ಹಾಗೂ ನಾಗದೇವನಹಳ್ಳಿ ವಾರ್ಡಿನ ಪಕ್ಷದ ಕಾರ್ಯಕರ್ತರು, ಬಂಧು ಮಿತ್ರರು, ಎಲ್ಲ ಅಭಿಮಾನಿಗಳು ಸೇರಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಉಳ್ಳಾಳ ಎಲ್ಲ ಸ್ನೇಹಿತರು, ಬಂಧುಗಳು ದೇವರಾಜಣ್ಣ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಹುಟ್ಟುಹಬ್ಬದ ದಿನ ದೇವಸ್ಥಾನಗಳಿಗೆ ಹೋಗಿ ದೇವ್ರ ಕೈ ಮುಗ್ದು ಅವತ್ತಿನ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಕಾರ್ಯಕರ್ತರು, ಸ್ನೇಹಿತರುಗಳು, ಬಂಧುಗಳು, ಹಿತೈಷಿಗಳೆಲ್ಲ ಆಚರಣೆ ಮಾಡುವಂಥ ಸ್ಥಳಗಳಿಗೆ ಭೇಟಿ ನೀಡಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂತಾರೆ. ಆಯಾ ಬಡಾವಣೆಗಳಿಗೆ, ಆಯಾ ಗ್ರಾಮಗಳಿಗೆ ಬರ್ಮಾಡ್ಕೊಂಡು ಅದ್ದೂರಿಯಾಗಿ ಸ್ವಾಗತ, ವಿಶೇಷವಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾರೆ. ಅವ್ರಿಗೆ ಭಗವಂತ ಇನ್ನ ಹೆಚ್ಚಿನ ಆರೋಗ್ಯ, ಮುಂಬರ್ತಕ್ಕಂಥ GBA ಚುನಾವಣೆಯಲ್ಲಿ ಅವ್ರಿಗೆ ಭಗವಂತ ಆಶೀರ್ವಾದ ಮಾಡಲಿ, ಅವರು ಜಯಶ್ರೀಲಾಗಲಿ ಅಂತ ಕೇಳ್ಕೊಂತ ನಾನು ಆಂಜನೇಯ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಮ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ದೇವರಾಜರವರು ಹಲವಾರು ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ಬಡವರ ಪಾಲಿಗೆ ಕೊಡುಗೈ ದಾನಿಯಾಗಿದ್ದಾರೆ. ಯುವಕರ ಶಕ್ತಿಯಾಗಿ ಸಾಮಾಜಿಕವಾಗಿ ದುಡಿಯುತ್ತಿದ್ದಾರೆ. ಇವರ ಸಮಾಜಮುಖಿ ಸೇವೆಯನ್ನ ಗುರುತಿಸಿ ರಾಜಕೀಯ ನಾಯಕರು ಇವರನ್ನ ಗೌರವಿಸಿದ್ದಾರೆ. ಹಲವಾರು ವರ್ಷಗಳಿಂದ ಪಕ್ಷದ ಕಾರ್ಯಕರ್ತರಾಗಿ ದುಡಿಯುತ್ತಿದ್ದಾರೆ. ಈ ಬಾರಿ ಹುಟ್ಟುಹಬ್ಬವನ್ನ ಎಲ್ಲ ಪ್ರೀತಿ ಪಾತ್ರರ ಪ್ರೀತಿಗಾಗಿ ವಿಶೇಷವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಕುಟುಂಬಸ್ಥರು, ಎಲ್ಲ ಸ್ನೇಹಿತರು, ಅಭಿಮಾನಿಗಳು ಒಟ್ಟಾಗಿ ಸೇರಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ದಾರೆ. ಅವರಿಗೆ ಅವರ ಇವತ್ತು ಹುಟ್ಟುಹಬ್ಬ, ಅವ್ರಿಗೆ ಭಗವಂತ ಆಯುಷ್ಯ ಅವರ ಜಯ ಕೊಟ್ಟು ಪಾಡ್ಲಿ, ಒಳ್ಳೆ ಆಗ್ಲಿ ಅಂತ ಕೇಳ್ಕೊಳ್ತಾ, ಈ ರೀತಿ ಮುಂದಕ್ಕೂ ಬಡಬಗ್ಗರು ನೋಡಿ ಬಡಬಗ್ರಿಗೆ ಹೆಲ್ಪ್ ಮಾಡ್ರೆ ಮತ್ತೆ ಮುಂದೆ ಮಾಡ್ಲಿ, ರಾಜ್ ಅವ್ರಿಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಎಲ್ಲೆಲ್ಲಿ ಕರೀತಾರ ನಮ್ಮ ಸ್ನೇಹಿತರು, ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲೇ ಹೋಗಿ ಕೇಕ್ ಕಟ್ ಮಾಡಿಸ್ಕೊತೀನಿ. ಹಂಗೆ ಬಡವ್ರ ಮಕ್ಳಿಗೆ ಏನಂತ ಒಂದು ಸ್ವಲ್ಪ ಅನುದಾನ ಅವೆಲ್ಲ ಇಟ್ಕೊಂಡಿದ್ದೀವಿ, ಅವೆಲ್ಲ ಕ್ಲಿಯರ್ ಮಾಡಿ.